by nutrient cycle. nutrient cycle. Critically analyze important nutrients. Analyze importance of nutrient cycle. Study of nutrient cycle. Okay. ಏನ್ ಆನ್ಸರ್ ಇದಕ್ಕೆ ಇಂಟ್ರೊಡಕ್ಷನ್ 10 ಮಾರ್ಕ್ ಕ್ವಶನ್ ಅಂತ ಹೇಳಿದ್ದೆ ಅಲ್ವಾ. ಸೊ 2 ಪೇಜ್ ಇರುತ್ತೆ. ಇಂಟ್ರೊಡಕ್ಷನ್ ಬರೀತ್ರಿ. ಇಂಟ್ರೊಡಕ್ಷನ್ ಹೆಂಗ್ ಬರೀಬೇಕು? ಅಬೌಟ್ ನ್ಯೂಟ್ರಿಯೆಂಟ್ ಸೈಕಲ್. ಇಟ್ ಕ್ಯಾನ್ ಬಿ ಡೆಫಿನೇಷನ್ ಅಥವಾ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕಲ್ ಇನ್ ಯುವರ್ ಓನ್ ವರ್ಡ್ಸ್. ಕರೆಕ್ಟಾ? ಅದನ್ನ ಬರೀಬೇಕು. ಅಥವಾ ಒಂದ್ ನ್ಯೂಟ್ರಿಯೆಂಟ್ ಸೈಕಲ್ ಬಗ್ಗೆ ಒಂದ್ ಲೈನ್ ಬರೋದು, ಇಟ್ ಹ್ಯಾಸ್ 2 ಮೇಜರ್ ಟೈಪ್ಸ್ ಅಂತ ಹೇಳಿ ಇಲ್ಲೇ ನೀವು ಟೈಪ್ಸ್ ಬರೀಬಹುದು. ನ್ಯೂಟ್ರಿಯೆಂಟ್ ಸೈಕಲ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಗೇಷಿಯಸ್ ಸೈಕಲ್, ಇನ್ನೊಂದು ಸೆಡಿಮೆಂಟರಿ ನ್ಯೂಟ್ರಿಯೆಂಟ್ ಸೈಕಲ್. ಈ ತರ ಬರೆದು ಆಮೇಲೆ ಏನೋ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕಲ್. ಓಕೆ, ಇದು ಇಂಟ್ರೊಡಕ್ಷನ್ ಆಯ್ತು. ಇಂಟ್ರೊಡಕ್ಷನ್ ಆದ್ಮೇಲೆ ಒಂದ್ ಸಬ್ ಹೆಡಿಂಗ್ ಮಾಡ್ಬೇಕು. ಏನಂತ ಮಾಡ್ಬೇಕು? ಕೀ ವರ್ಡ್ಸ್ ಯೂಸ್ ಮಾಡ್ಬೇಕು. ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕಲ್ ಆರ್ ಒಂದ್ ಸ್ಟೇಟ್ಮೆಂಟ್, ಒಂದ್ ಎಕ್ಸಾಂಪಲ್. ಮತ್ತೆ ಸೆಕೆಂಡ್ ಪಾಯಿಂಟ್ ಅದಕ್ಕೊಂದು ಎಕ್ಸಾಂಪಲ್. ಥರ್ಡ್ ಪಾಯಿಂಟ್ ನಾರ್ಮಲ್ ಆಗಿ ಬರೀರಿ. ಇದಕ್ಕೇನು ಎಕ್ಸಾಂಪಲ್ ಬರೆಯೋದು ಬೇಡ. ಇನಿಷಿಯಲಿ ಪ್ಲೀಸ್ ರಿಮೆಂಬರ್, ನಿನ್ನೆ ಒಂದಷ್ಟು ಟ್ರಿಕ್ಸ್ ಹೇಳಿದ್ದೆ ನಾನು ಆನ್ಸರ್ ರೈಟಿಂಗ್ ಅಲ್ಲಿ ಹೆಂಗ್ ಬರಿಬೇಕು ಅಂತ. ಇವತ್ತೊಂದು ಹೊಸ ಐಡಿಯಾ ಕೊಡ್ತಾ ಇದ್ದೀನಿ. ಆನ್ಸರ್ಸ್ ಬರೆಯುವಾಗ ಜಸ್ಟಿಫಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಜಸ್ಟಿಫಿಕೇಶನ್ ಫಾರ್ ದ ಪಾಯಿಂಟ್ಸ್ ದಟ್ ಯು ರೈಟ್. ಜಸ್ಟಿಫಿಕೇಶನ್ ಅಂದ್ರೆ ಅದನ್ನ ಸಮರ್ಥನೆ ಅಂತ ಹೇಳ್ತೀವಿ. ಹೆಂಗ್ ಮಾಡ್ಬೋದು? ಒಂದು ಎಕ್ಸಾಂಪಲ್ ಕೊಡೋದಿರ್ಬೋದು, ಅಥವಾ ಡೇಟಾ ಬರೆಯೋದು, ಅಥವಾ ಇನ್ಫಾರ್ಮೇಶನ್ ಅಥವಾ ನಂಬರ್ಸ್ ಅಂತ ಹೇಳ್ತೀವಿ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಅಥವಾ ಯು ಕ್ಯಾನ್ ರೈಟ್ ದ ಕಮಿಷನ್ಸ್ ಅಥವಾ ಸಜೆಷನ್ಸ್ ಬೈ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಕಮಿಷನ್ಸ್, ಏಜೆನ್ಸೀಸ್, ಇನ್ಸ್ಟಿಟ್ಯೂಷನ್ಸ್. ಓಕೆ, ಅದರ್ವೈಸ್ ಸಮ್ ಟೈಮ್ ಯು ಕ್ಯಾನ್ ಮೆನ್ಷನ್ ದ ಡೇಟಾ ಬೈ RBI. ಓಕೆ, ಅಥವಾ ನಾನು ಇದನ್ನ ಆ ಸಬ್ಜೆಕ್ಟ್ ರಿಲೇಟೆಡ್ ಏನೋ ಜಸ್ಟಿಫಿಕೇಶನ್ ಅಂತ ಹೇಳ್ತೀನಿ. ಪೊಲಿಟಿ ಅಂತ ಸಬ್ಜೆಕ್ಟ್ ಬಂದಾಗ ಆರ್ಟಿಕಲ್, ಈ ತರ ಆರ್ಟಿಕಲ್ ಇಂದ ಈ ತರ ಮಾಡ್ಬೋದು, ಅದು ಜಸ್ಟಿಫಿಕೇಶನ್. ಆರ್ಟಿಕಲ್ ಥ್ರೂನು ಜಸ್ಟಿಫೈ ಮಾಡ್ಬೋದು. ಅಥವಾ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಯು ಕ್ಯಾನ್ ಜಸ್ಟಿಫೈ. ಅದರ್ವೈಸ್ ರೀಸೆಂಟ್ ಹ್ಯಾಪನಿಂಗ್ಸ್, ಓಕೆ, ಅದರ ಥ್ರೂ ಜಸ್ಟಿಫೈ ಮಾಡ್ಬೋದು. ಅಂಡ್ ದಿಸ್ ಅಪ್ಲೈಸ್ ಟು ಆಲ್ ದ ಸಬ್ಜೆಕ್ಟ್ ವೈಸ್ ಜಸ್ಟಿಫಿಕೇಶನ್ಸ್. ನನ್ನ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಈ ತರ ಫೋಟೋಸಿಂಥಸಿಸ್ ಆಗುತ್ತೆ, ಈ ತರ ಸೈಕಲ್ ಆಗುತ್ತೆ. ಕರೆಕ್ಟಾ? ಅದು ಜಸ್ಟಿಫಿಕೇಶನ್. ಸಬ್ಜೆಕ್ಟ್ ವೈಸ್ ಜಸ್ಟಿಫಿಕೇಶನ್ ಮಾಡ್ಬೇಕು. ಇದನ್ನ ನೀವು ಇಲ್ಲಿ ಬರಿಬೇಕು. ಒಂದ್ ಪಾಯಿಂಟ್ ಬರಿತೀರಿ ಅಲ್ವಾ, 1 ಪಾಯಿಂಟ್ 2 ರಿಂದ 3 ಲೈನ್ ಬರಿತೀವಿ, ಆಮೇಲೆ ಒಂದು ಜಸ್ಟಿಫಿಕೇಶನ್ ಹಾಕ್ಬೇಕು. ಸೊ ಈ ತರ ಮಾಡಿದ್ರೆ ಕಂಟೆಂಟ್ ಚೆನ್ನಾಗಿ ಬರುತ್ತೆ. ಓಕೆನಾ? ಇದು ಫಸ್ಟ್ ಪಾರ್ಟ್ ಆಫ್ ದ ಆನ್ಸರ್. ಏನ್ ಕೇಳಿತಿಲ್ಲಿ? ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕಲ್. ಪ್ಲೀಸ್ ರಿಮೆಂಬರ್, ನಾನು ಈ ಕ್ವಶನ್ ಏನಾದ್ರು ಅನಲೈಸ್, ಕ್ರಿಟಿಕಲ್ ಅನಲೈಸ್ ತೆಗೆದ್ಬಿಟ್ಟು ರೈಟ್ ಎ ನೋಟ್ ಆನ್ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯಲ್ ಸೈಕಲ್ ಅಂತ ಕೊಟ್ಟಿದ್ರೆ, ರೈಟ್ ಎ ನೋಟ್ ಆನ್ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯಲ್ ಸೈಕಲ್ ಕೊಟ್ಟಿದ್ರೆ, ಯು ವಿಲ್ ಓನ್ಲಿ ರೈಟ್ ದ ಪಾಸಿಟಿವ್ ಥಿಂಗ್ಸ್, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕಲ್, ಅಂಡ್ ದೆನ್ ಎಂಡ್ ದ ಆನ್ಸರ್. ಇದು ರೈಟ್ ಎ ನೋಟ್ ಆನ್ ಅಂತ ಕೊಟ್ರೆ, ನಾನೀಗ ಏನು ಕೊಟ್ಟಿದ್ದೆ ನಿಮಗೆ? ಕ್ರಿಟಿಕಲಿ ಅನಲೈಸ್ ಅಂತ ಕೊಟ್ಟಿದ್ದೆ. ಕ್ರಿಟಿಕಲಿ ಅನಲೈಸ್ ದ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯೆಂಟ್ ಸೈಕಲ್. ಇದರ ಅರ್ಥ, ಈ ತರ ನ್ಯೂಟ್ರಿಯೆಂಟ್ ಸೈಕಲ್ ಇಂದ ಇಂಪಾರ್ಟೆನ್ಸ್ ಒಳ್ಳೇದಾಗುತ್ತೆ, ಈ ತರ ಕಂಡುಹಿಡಿತೀವಿ, ಈ ತರ ಬೆನಿಫಿಟ್ ಇದೆ, ದಟ್ ಇಸ್ ಇಂಪಾರ್ಟೆನ್ಸ್. ಇದಾದ್ಮೇಲೆ ದೇರ್ ಆರ್ ಸಮ್ ಚಾಲೆಂಜಸ್ ಇನ್ ದ ನ್ಯೂಟ್ರಿಯೆಂಟ್ ಸೈಕಲ್. ಇದನ್ನ ಬರೀಲೇಬೇಕು ಈ ಕ್ವಶನ್ಗೆ. ಯಾಕೆ? ಕ್ರಿಟಿಕಲಿ ಅನಲೈಸ್ ಅಂತ ಡೈರೆಕ್ಟಿವ್ ವರ್ಡ್ ಕೊಟ್ಟಿದ್ದಾನೆ. ನಿಮ್ಮ ಆನ್ಸರ್ ಅಲ್ಲಿ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಆನ್ಸರ್ ಅಲ್ಲಿ ಇಂಟ್ರೊಡಕ್ಷನ್ ಪಾಸಿಟಿವ್, ಅದಾದ್ಮೇಲೆ ಚಾಲೆಂಜಸ್ ಬರೀಲೇಬೇಕು. ಚಾಲೆಂಜಸ್ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೀವು ಬರೀ ಪಾಸಿಟಿವ್ಸ್ ಬರೆದ್ರೆ ಎಂಡ್ ಮಾಡಿದ್ರೆ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಓಕೆನಾ?